ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ದರದಲ್ಲಿ ಮತ್ತೆ ಹಾವು ಏಣಿಯಾಟ ಶುರುವಾಗಿದೆ. ಏರಿಕೆ ಕಾಣ್ತಿದ್ದ ಗೋಲ್ಡ್ ರೇಟ್ ಮತ್ತೆ ಇಳಿಕೆಯತ್ತ ಹೋಗ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,47,000 ರೂಪಾಯಿ ಆಗಿದೆ. ಇದು 3,000 ರೂಪಾಯಿ ಇಳಿಕೆ ಕಂಡಿರುವ ಗೋಲ್ಡ್. ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಸಿಲ್ವರ್ ರೇಟ್ನಲ್ಲಿ ಯಥಾಸ್ಥಿತಿ ಮುಂದುವರಿಕೆ ಕಂಡಿದೆ. ಇಂದಿನ ದಿನ 3,000 ರೂಪಾಯಿಗೆ ಇಳಿಕೆ ಕಂಡಿದೆ ಗೋಲ್ಡ್. ಇನ್ನೊಂದು ಕಡೆ ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಆ ಒಂದು ಕೊಲ್ಲಿ ಯುದ್ಧದ ಎಫೆಕ್ಟಿಂದ ಚಿನ್ನ ಬೆಳ್ಳಿ ದರ ಇಳಿಕೆ ಆಗ್ತಾ ಇದೆ. ಸಿಲ್ವರ್ ರೇಟ್ನಲ್ಲಿ ಯಥಾಸ್ಥಿತಿ ಮುಂದುವರಿಕೆ ಆಗಿದೆ. ಸಿಲ್ವರ್ ರೇಟ್ನಲ್ಲಿ ಯಾವುದೇ ರೀತಿಯಾಗಿ ಇಳಿಕೆ ಆಗಿಲ್ಲ, ಏರಿಕೆ ಆಗಿಲ್ಲ. ಕೆಜಿ ಸಿಲ್ವರ್ ದರ 2,40,000 ರೂಪಾಯಿ ಇದೆ. ಚಿನ್ನ ಬೆಳ್ಳಿ ಇಳಿಕೆಯಿಂದ ಗ್ರಾಹಕರು ಕಂಗಾಲಾಗ್ತಾ ಇದ್ದಾರೆ. ಸದ್ಯಕ್ಕೆ ಖರೀದಿಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಇನ್ನು ಕೊಲ್ಲಿ ಎಫೆಕ್ಟ್ ಇಂದಾಗಿ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆಯನ್ನ ಕಾಣ್ತಾ ಇದೆ. ಒಂದು ಕಡೆ ಗೋಲ್ಡ್ ಇಳಿಕೆಯನ್ನ ಕಾಣ್ತಾ ಇರುವಂಥದ್ದು. ಇಂದಿನ ದಿನ 3,000 ರೂಪಾಯಿ ಇಳಿಕೆಯಾಗಿದೆ. ಆದರೆ ಈ ಒಂದು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಕಂಡಿಲ್ಲ. 10 ಗ್ರಾಂ ಬಂಗಾರದ ಬೆಲೆ 1,47,000 ರೂಪಾಯಿಗೆ ಇಳಿಕೆಯಾಗಿದೆ. ಈಗಾಗಲೇ ಒಂದು ಕಡೆ ಏನು ಯುದ್ಧ ನಡೀತಾ ಇದ್ದರೂ ಸಹಿತ ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಏನು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅದರ ದರಗಳು ಹೆಚ್ಚಾಗುವಂತಹ ಪರಿಣಾಮವನ್ನು ನಾವು ನೋಡಿರ್ತೀವಿ. ಆದರೆ ಈ ಬಾರಿ ಈ ಒಂದು ಯುದ್ಧದ ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಒಂದು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಏನೆಲ್ಲ ಯುದ್ಧಗಳು ನಡೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ನಮಗೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಇಳಿಕೆಯಲ್ಲಿ ಕಾಣ್ತಾ ಇದೆ. ಏರಿಳಿತವನ್ನು ಏನು ಕಾಣ್ತಾ ಇದೆ, ಗ್ರಾಹಕರಿಗೆ ಟೆನ್ಷನ್ ಆಗ್ತಾ ಇದೆ. ಅವರು ಗೊಂದಲದಲ್ಲಿದ್ದಾರೆ. ಈಗ ಖರೀದಿಯನ್ನು ಮಾಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಯಾಕೆಂದರೆ ದಿಢೀರನ್ನೇ ಇಳಿಯುತ್ತೆ, ದಿಢೀರನ್ನೇ ಏರುತ್ತೆ, ಇವತ್ತು ಇದ್ದಂತೆ ನಾಳೆ ಇರೋದಿಲ್ಲ. ಆ ಒಂದು ಗೊಂದಲದಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಯಾಕೆಂತಂದರೆ ಒಂದು ಏನು ಯುದ್ಧದ ಎಫೆಕ್ಟಿಂದಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಸಾಕಷ್ಟು ಜನ ಏನು ಈಗಾಗಲೇ ನಷ್ಟವನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಒಂದು ಗೋಲ್ಡ್ ಮತ್ತು ಬೆಳ್ಳಿ ಬೆಲೆ ನಿಧಾನವಾಗಿ ಇಳಿಕೆಯನ್ನು ಕಾಣ್ತಾ ಇದೆ. ಈಗಾಗಲೇ ಇಂದಿನ ದಿವಸ 3,000 ರೂಪಾಯಿ ಗೋಲ್ಡ್ ರೇಟ್ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿ ಇಳಿಕೆಯಿಂದ ಗ್ರಾಹಕರು ಕಂಗಾಲಾಗ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಸುಮ್ಮನಾಗಿದ್ದಾರೆ ಗ್ರಾಹಕರು. ಗ್ರಾಹಕರ ತಲೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಈ ಒಂದು ಸಂದರ್ಭದಲ್ಲಿ ಗೋಲ್ಡ್ ರೇಟ್ ಇನ್ನೂ ಇಳಿಕೆ ಆಗ್ಬೋದಾ ಮುಂದಿನ ದಿನಗಳಲ್ಲಿ ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಕೆಲವರು ಕಾಯ್ತಾ ಇದ್ದಾರೆ. 10 ಗ್ರಾಂ ಬಂಗಾರದ ದರ 1,47,000 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಕೊಲ್ಲಿ ಈಗಾಗಲೇ ಮುಖ್ಯವಾಗಿ ಆ ಒಂದು ಯುದ್ಧ ಏನು ನಡೀತಾ ಇದೆ, ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ವಾರ್, ಗಲ್ಫ್ ರಾಷ್ಟ್ರಗಳಲ್ಲಿ ಈ ರೀತಿಯಾಗಿ ವಾರ್ ನಡೀತಾ ಇದ್ದರೂ ಸಹಿತ ಯಾರ್ಯಾರೆಲ್ಲ ನಮ್ಮ ಭಾರತದಲ್ಲಿ ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅವರಿಗೆ ಒಂದು ಕಡೆಯಿಂದ ಒಳ್ಳೆಯ ಅವಕಾಶ ಈ ಬಾರಿ ಗೋಲ್ಡನ್ನು ಮತ್ತು ಸಿಲ್ವರನ್ನು ಖರೀದಿ ಮಾಡೋದಕ್ಕೆ. ಯಾರೆಲ್ಲ ಹೂಡಿಕೆದಾರರಾಗಿ ಹೂಡಿಕೆಯನ್ನು ಮಾಡಿದ್ದಾರೋ, ಗೋಲ್ಡ್ ಮೇಲೆ ಮತ್ತು ಸಿಲ್ವರ್ ಮೇಲೆ ಹೂಡಿಕೆ ಮಾಡಿದ್ದಾರೆ, ಅವರು ಅತಿ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟ್ ನಾನು ಹೇಳಿದೆ, ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ಮಂದಿಗೆ ಲಾಸ್ ಕಂಡಿರುವಂಥದ್ದು. ಈ ಒಂದು ಯುದ್ಧದ ಎಫೆಕ್ಟಿಂದಾಗಿ ನಮ್ಮ ಭಾರತದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ನಿಧಾನವಾಗಿ ಇಳಿಕೆಯ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ದಿಢೀರನೇ ಏರಿಕೆಯನ್ನು ಕೂಡ ಕಾಣುತ್ತೆ. ಅದೇ ರೀತಿಯಾಗಿ ಇಳಿಕೆಯೂ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಇಂದಿನ ದಿನ 3,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆಯಾಗಿದೆ. ಯಾರ್ಯಾರೆಲ್ಲ ಕೊಂಡುಕೊಳ್ಬೇಕು, ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಶುಭ ಸಮಾರಂಭಗಳಿಗೆ ಮತ್ತು ಮದುವೆಗಳಿಗೆ ಯಾರ್ಯಾರೆಲ್ಲ ಈ ಒಂದು ಯುಗಾದಿ ಹಬ್ಬ ಈಗಾಗಲೇ ಮುಕ್ತಾಯ ಆಯಿತು, ಯುಗಾದಿ ಆಯಿತು. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಗೋಲ್ಡನ್ನು ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಇನ್ನು ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟು, ಆ ಒಂದು ಯುದ್ಧದ ಎಫೆಕ್ಟಿಂದಾಗಿ ಸಿಲ್ವರ್ ರೇಟ್ನಲ್ಲಿ ಯಥಾಸ್ಥಿತಿ ಈಗ ಸದ್ಯಕ್ಕೆ ಮುಂದುವರಿತಾ ಇದೆ. ಗೋಲ್ಡ್ ರೇಟ್ ಮಾತ್ರ ಇಳಿಕೆಯಾಗಿದೆ. ಕೆಜಿ ಸಿಲ್ವರ್ ದರ 2,40,000 ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು.